ಇತ್ತೀಚೆಗೆ ಸುರಿದ ಅಕಾಲಿಕ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಗೆ ಕೋಲಾರ ಜಿಲ್ಲೆಯಲ್ಲಿ ಮಾವು ಬೆಳೆಗೆ ತೀವ್ರ ಹಾನಿಯಾಗಿದೆ. ಜಿಲ್ಲೆಯ ಪ್ರಮುಖ ಆರ್ಥಿಕ ಮೂಲವಾಗಿರುವ ಮಾವು ಈ ಬಾರಿ ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ಸಾಕಷ್ಟು ನಷ್ಟ ಅನುಭವಿಸಿದೆ. ಕೆಜಿಎಫ್, ಮಾಲೂರು, ಶ್ರೀನಿವಾಸಪುರ ಭಾಗಗಳಲ್ಲಿ ಭಾರೀ ಬಿರುಗಾಳಿಗೆ ಮರಗಳಲ್ಲಿದ್ದ ಕಾಯಿಗಳು ನೆಲಕಚ್ಚಿವೆ. ಬೆಳೆ ಕೈಗೆ ಬರುವ ಕೊನೆಯ ಹಂತದಲ್ಲಿ ಆಲಿಕಲ್ಲು ಮಳೆ ಬಂದ ಕಾರಣ ರೈತರಿಗೆ ಮಾರುಕಟ್ಟೆ ಮೌಲ್ಯವೇ ಸಿಗದಂತಾಗಿದೆ. ಮಳೆಯಿಂದಾಗಿ ಮಾವಿನ ಸೊನೆ ಕಾಯಿ ಕಪ್ಪಾಗಿ ಕೊಳೆಯಲು ಪ್ರಾರಂಭವಾಗುತ್ತಿವೆ. ಇದರಿಂದ ಗ್ರೇಡಿಂಗ್ ಸಮಯದಲ್ಲಿ ಈ ಮಾವಿನ ಕಾಯಿಗಳು ತಿರಸ್ಕೃತಗೊಳ್ಳುತ್ತಿವೆ. ರೈತರು ಕಡಿಮೆ ಬೆಲೆಗೆ ಜ್ಯೂಸ್ ಫ್ಯಾಕ್ಟರಿಗಳಿಗೆ ಮಾರಬೇಕಾಗುತ್ತಿದೆ. ಜಿಲ್ಲೆಯಲ್ಲಿ ಸುಮಾರು 817 ಹೆಕ್ಟೇರ್ಗೂ ಅಧಿಕ ಮಾವು ತೋಟಗಳು ಮಳೆಯಿಂದ ತೊಂದರೆಗೊಳಗಾಗಿವೆ. ಒಟ್ಟು 56,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗುತ್ತಿದ್ದು, ಕೋಲಾರ, ಶ್ರೀನಿವಾಸಪುರ ಭಾಗದಿಂದ ಗಲ್ಫ್ ರಾಷ್ಟ್ರಗಳಿಗೆ ಆಗುತ್ತಿದ್ದ ರಫ್ತಿನ ಮೇಲೂ ದುಷ್ಪರಿಣಾಮ ಬೀರಿದೆ. ದೂರದರ್ಶನದೊಂದಿಗೆ ಕೋಲಾರ ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕ ಕುಮಾರಸ್ವಾಮಿ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಳೆಯಿಂದಾಗಿ ಮಾವು ಬೆಳೆಗೆ ಹಾನಿಯಾಗಿದೆ. ಮುಖ್ಯವಾಗಿ ಶ್ರೀನಿವಾಸಪುರ, ಮಾಲೂರು ಹಾಗೂ ಕೆಜಿಎಫ್ನಲ್ಲಿ ಹೆಚ್ಚು ಹಾನಿಯಾಗಿದ್ದು, ಈ ಬಗ್ಗೆ ಪರಿಶೀಲನೆ ನಡೆಸಿ ಪರಿಹಾರ ಒದಗಿಸಲಾಗುವುದು ಎಂದು ತಿಳಿಸಿದರು. ತಾಪಮಾನ ಮಾವು ಬೆಳೆಗಾರರಿರಬೇಕಾಯಿತು 40ಕ್ಕೆ. ಮಾವು ಬೆಳೆಗಾರ ರಮೇಶ್, ಮಾವು ಬೆಳೆಗೆ ಮಳೆಯಿಂದಾಗಿ ಸಂಕಷ್ಟ ಎದುರಾಗುತ್ತಿದೆ. ಇದರಿಂದ ಬೆಳೆಗಾರರು ಸಮಸ್ಯೆಗೆ ಸಿಲುಕುತ್ತಿದ್ದು, ಸರ್ಕಾರ ನೆರವು ನೀಡಬೇಕು ಎಂದು ಮನವಿ ಮಾಡಿದರು. 3 ದಿವಸಗಳಲ್ಲಿ ಬಂದಿರುವಂತಹ ಆಲಿಕಲ್ಲು ಮಳೆ ಕೆಲವು ಭಾಗದಲ್ಲಿ ಬಿರುಗಾಳಿಯಿಂದ ನೆಲಕಚ್ಚಿತ್ತು. ಏನು ಮಾವು ಬೆಳೆಗಾರ ಪ್ರತಿ ವರ್ಷ ಇದೇ ಸಂಕಷ್ಟದಲ್ಲಿ ಎದುರಾಗ್ತಿದೆ. ತೊಟ್ಟಿ ಗ್ರಾಮದ ರೈತ ಮಂಜುನಾಥ್, ಬಾದಾಮಿ ತಳಿ ಹೆಚ್ಚಾಗಿ ರಫ್ತಾಗುವುದರಿಂದ ಸರ್ಕಾರ ಅದಕ್ಕೆ ಸೂಕ್ತ ಬೆಲೆ ಒದಗಿಸಿದರೆ ಅನುಕೂಲವಾಗುತ್ತದೆ ಎಂದರು. ಈ ಇಳುವರಿ ಸ್ವಲ್ಪ ಕಡಿಮೆ ಇದೆ ತೋಟದಲ್ಲಿ. ಈ ಬಿಸಿಗೆ ಸ್ವಲ್ಪ ಸೈಜು ಬಂದಿಲ್ಲ. ಈ ಸರಿ ಮಳೆ ಬಿದ್ದಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ಅನುಕೂಲ ಆಗಿದೆ. ಮತ್ತು ನಮಗೆ ಬಾದಾಮಿಗೆಲ್ಲನೂ ರಫ್ತಿಗೆ ಆಗುವಂಥ ಐಟಮ್ ಅದು. ಅದಕ್ಕೆ ಈ ಸಾರಿ ರೇಟ್ ಬಂದರೆ ನಮಗೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಚಟ್ನಹಳ್ಳಿ ಮಾವು ಬೆಳೆಗಾರ ಮುನಿ ವೆಂಕಟರೆಡ್ಡಿ, ನಮ್ಮ ಭಾಗದಲ್ಲಿ ಮಳೆಯಿಂದ ಮಾವು ಬೆಳೆಗೆ ಯಾವುದೇ ಹಾನಿಯಾಗಿಲ್ಲ. ಜೊತೆಗೆ ಈ ಬಾರಿ ಉತ್ತಮ ಬೆಲೆ ಇರುವುದರಿಂದ ಲಾಭ ನಿರೀಕ್ಷಿಸುತ್ತಿರುವುದಾಗಿ ತಿಳಿಸಿದರು. ಆದರೂ ಸಹ ಶ್ರೀನಿವಾಸಪುರ ತಾಲೂಕಲ್ಲಿ ಹೆಚ್ಚಿಗೆ ಬಿದ್ದು ಬೆಳೆ ನಷ್ಟ ಆಗಿದೆ. ನಮ್ಮ ಏರಿಯಾನು ಆಲಿಕಲ್ಲು ಬಿದ್ದಿಲ್ಲ. ಆದರೂ ಮುಂದೆ ನಾವು ಬರಂಗಿದ್ರೆ ನಾವು ಇನ್ಶೂರೆನ್ಸ್ ಮಾಡಿಸಿದ್ದೇವೆ. ಅದರಿಂದ ಏನೋ ಪರಿಹಾರ ಬಂದರೆ ಕೊಡಬೇಕಾಗುತ್ತೆ. ಗಾಜಲದಿನ್ನಿ ಗ್ರಾಮದ ರೈತ ರಮೇಶ್, ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಮಾವಿನ ಬೆಳೆಗೆ ಹಾನಿಯಾಗಿದ್ದು, ಸರ್ಕಾರ ನೆರವು ನೀಡಬೇಕು ಎಂದು ಆಗ್ರಹಿಸಿದರು. ಪರಿಹಾರ ಏನಾನ ಕೊಟ್ಟರೆ ಗೌರ್ಮೆಂಟಿಂದ ಅನುಕೂಲ ಆಗುತ್ತೆ. ಅದೇ ರೇಟ್ ಇರುತ್ತೆ. ಇದು ಈ ಮಳೆಗಾಳಿ ಬಂದು ಸ್ವಲ್ಪ ಏನೋ ಕಡಿಮೆ ಆಗೋಯ್ತು. ಅದರಿಂದ ಲಾಸು. ಅದರಿಂದ ಸ್ವಲ್ಪ ಗೌರ್ಮೆಂಟ್ ನಮಗೆ ಹೆಲ್ಪ್ ಮಾಡಿದರೆ ಒಳ್ಳೆಯದು. ಸ್ಥಳೀಯರಾದ ರೈತ ರತ್ನಮ್ಮ, ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ಮಾವಿನ ಬೆಳೆ ನೆಲಕಚ್ಚಿದ್ದು ಸಾಕಷ್ಟು ನಷ್ಟವಾಗಿದೆ. ಹೀಗಾಗಿ ಮಾವು ಬೆಳೆಗಾರರಿಗೆ ಸರ್ಕಾರ ಸಹಾಯ ಮಾಡಿದರೆ ಅನುಕೂಲವಾಗುತ್ತದೆ ಎಂದರು. ಅದರಲ್ಲಿ ರಾಗಿನೂ ಸ್ವಲ್ಪ ಬೆಳೀತಾ ಇದ್ವಿ. 2 ಸಲ ತುಂಬ ಚೆನ್ನಾಗಾಯಿತು. ಇವಾಗ ಫಸಲು ಬಂದದೆ. ಇವಾಗ ಮಳೆಗಾಳಿ ಬಂದು ಎಲ್ಲ ಉದುರೋಗಿದೆ. ಕಾಸು ಕೊಡೋರು ಇವಾಗ ಲಾಸ್ ಆಗಿದೆ, ನಾವು ಕೊಡಲ್ಲ ಅಂತ ಇದ್ದಾರೆ.